Namaste ಎಲ್ಲರಿಗೂ. Guys, I am Nasima here to talk something about success. Guys, if you want to success, first of all, you have to do hard work. Hard work in the sense, you have to study, guys. Okay, study ಚೆನ್ನಾಗಿ ಮಾಡಬೇಕು. ಓಕೆನಾ? ಸ್ಟಡಿ ಹೆಂಗಿರ್ಬೇಕಪ್ಪ ಅಂದರೆ ನೀವು ಇಷ್ಟಪಟ್ಟು ಸ್ಟಡಿ ಮಾಡಬೇಕು, ಕಷ್ಟಪಟ್ಟಲ್ಲ, ಇಷ್ಟಪಟ್ಟು. ಯಾವುದೋ ಒತ್ತಡದಿಂದ ಮಾಡಬಾರ್ದು. ಪೇರೆಂಟ್ಸ್ ಇವತ್ತು ಪಡಿತಿದ್ದಾರಪ್ಪ ಅಂತಂದ್ರೆ ನೀವು ಸ್ಟಡಿ ಮಾಡೋದು ಹೋಗಲ್ಲ. ಓಕೆ, ಅದನ್ನ ಇಷ್ಟಪಡಬೇಕು. ಇಷ್ಟ ಹೆಂಗೆ ಪಡ್ಬೇಕಪ್ಪ ಅಂತಂದ್ರೆ ನೀವು ರೀಲ್ಸ್ ನೋಡ್ಬೇಕಂದ್ರೆ ಇಷ್ಟಪಟ್ಟು ಸ್ಕ್ರೋಲ್ ಮಾಡ್ತಾ ಇರ್ತೀರಿ, ಹೌದಲ್ಲ? ಅದೇ ರೀತಿ ನೀವೇನಾದ್ರು ಒಂದು ಮೂವಿ ನೋಡ್ತೀರಪ್ಪ ಅಂದ್ರೆ ಇಷ್ಟಪಟ್ಟು ಮಾಡ್ತೀರಿ. ಫ್ರೀ ಫೈರ್ ಆಡ್ತಿರ್ತಿರಲ್ಲ, ಪಬ್ಜಿ, ಫ್ರೀ ಫೈರ್, ಎಷ್ಟು ಇಷ್ಟಪಟ್ಟು ಫ್ರೀ ಫೈರ್ ಮತ್ತು ಪಬ್ಜಿ ಆಡ್ತಿರ್ತಿರಲ್ಲ, ಅಷ್ಟೇ ಇಷ್ಟಪಟ್ಟು ನೀವತ್ತು ಸ್ಟಡಿ ಮಾಡಿ ಚೆನ್ನಾಗಿ ನೆನಪಿಡ್ತೀರಿ. ಹಾಗಾದ್ರೆ ಸರ್ ಸ್ಟಡಿ ಮಾಡಿದ್ರೆ ಸಕ್ಸಸ್ ಆಗುತ್ತಾ? ಡೆಫಿನೆಟ್ಲಿ ಗೈಸ್. ಸ್ಟಡಿ ಯಾಕೆ ಮಾಡ್ಬೇಕು ಗೊತ್ತಾ? ಇವತ್ತಿನ ಇಡೀ ವರ್ಲ್ಡ್ ನಿಂತಿರೋದು ನಾಲೆಜ್ ಮೇಲೆ. ನಿನಗೆ ನಾಲೆಜ್ ಇದೆಯಾ? ಇವತ್ತು ನಾಲೆಜ್ ಇದೆಯಾ? ನೀನು ಯಾವತ್ತು ಇಡೀ ಜಗತ್ತಲ್ಲಿ ಗೆಲ್ಲಬಹುದು. ನಾಲೆಜ್ ಇಲ್ಲ, ನೀನು ಸ್ಟಡಿ ಮಾಡಿಲ್ಲ ಅಂತಂದ್ರೆ ನಿನ್ನ ತಲೆಯಲ್ಲಿ ಏನು ಅಕ್ಷರ ಇರಲಿಲ್ಲಪ್ಪ ಅಂದರೆ ನಿನಗೆ ಬೆಲೆನೇ ಕೊಡೋಂಗಿಲ್ಲ. ಬೆಲೆ ಸಿಗಬೇಕು ನಿನಗೆ ಅಂತಂದ್ರೆ ನಿನ್ನ ಹತ್ರ ನಾಲೆಜ್ ಇರಬೇಕು. ನಿನ್ನ ಎನಿಮಿ ಕೂಡ ನಿನಗೆ ಏನು ಹೆದರ್ತಾನಂತಂದರೆ ನಿನ್ನ ಹತ್ರ ಇರ್ತಕ್ಕಂಥ ನಾಲೆಜನ್ನು ನೋಡಿ ಎನಿಮಿ ಹೆದರ್ತಾನೆ ಹೊರತು ನೀನು ಇರೋ ಸ್ಟೈಲಿಂದಲ್ಲ. ಓಕೆನಾ? ಸ್ಟೈಲ್ ಇವತ್ತು ನೀವು ಯಾವ ರೀತಿ ಸ್ಪೆಂಡ್ ಮಾಡ್ತಾ ಇದ್ದೀರಿ ಟೈಮ್ ಅಂತಂತಂದರೆ, ಇನ್ಸ್ಟಾದಲ್ಲಿ, ಫೇಸ್ಬುಕ್ಕಲ್ಲಿ ಪಬ್ಜಿ ಆಡಿದ್ನ, ಫ್ರೀ ಫೈರ್ ಆಡಿದ್ನ, ಶಾರ್ಟ್ಸ್ ನೋಡಿದ್ನ, ಲೈಕ್ ಎಷ್ಟು ಬಂದು, ಕಮೆಂಟ್ ಎಷ್ಟು ಮಾಡಿದ್ರು, ಎಷ್ಟು ಶೇರ್ ಆಯಿತು, ಹೌದಾ? ಇದರಲ್ಲೇ ಟೈಮ್ ವೇಸ್ಟ್ ಆಗ್ತಾ ಇದೆ. ಅವ್ರು ಶೇರ್ ಮಾಡ್ತಾರೋ, ಕಮೆಂಟ್ ಮಾಡ್ತಾರೋ, ಲೈಕ್ ಮಾಡ್ತಾರೋ ಸೆಕೆಂಡರಿ. ನಿನ್ನ ಲೈಫಲ್ಲಿ ಏನು ಮಾಡಬೇಕು ಅನ್ನೋದನ್ನು ನೀನು ನೋಡು. ಓಕೆ, ಅಚೀವ್ ಮಾಡು. ದುಡ್ಡು ಮಾಡಬೇಕು ಮೊದಲು. ಸಕ್ಸಸ್ಸಲ್ಲಿ ನೀನು ಜೀವನ ಚೆನ್ನಾಗಿರಬೇಕು, ಲಕ್ಸುರಿಯಸ್ ಲೀಡ್ ಮಾಡಬೇಕಂತಂದರೆ ನೀನು ದುಡ್ಡು ಬೇಕು ತಮ್ಮ. ಓಕೆ, ನಾನು ರೋಲ್ಸ್ ರಾಯ್ಸ್ ಕಾರ್ ತೊಗೊತೀನಿ, ಲ್ಯಾಂಬರ್ಗಿನಿ ತೊಗೊತೀನಿ, ಫೋರ್ಡ್ ತೊಗೊತೀನಿ, ಬೆಂಜ್ ತೊಗೊತೀನಿ, ಫಾರ್ಚುನರ್ ತೊಗೊತೀನಿ. ಇವೆಲ್ಲ ಕಾರೆಲ್ಲ ಹೇಳ್ಕೊಂಡು ತೊಗೊಂಗೆಲ್ಲ ಹೇಳ್ತಾ ಹೋದ್ರೆ ಹೇಳ್ತಾನೆ ಕೂತ್ಕೊಂಡ್ಬಿಡ್ತೀಯ. ಅದನ್ನು ತೊಗೋಬೇಕಾದ್ರೆ ಏನೇನು ಮಾಡಬೇಕು ಅದೆಲ್ಲ ಗೊತ್ತಿರಬೇಕು. ಓಕೆ, ಅದನ್ನು ತೊಗೋಬೇಕಂತಂದ್ರೆ ಯಾವೆಲ್ಲ ಗೋಲ್ಸು, ಯಾವೆಲ್ಲ ಎಫರ್ಟನ್ನು ಹಾಕಬೇಕು, ಎಷ್ಟು ಕಷ್ಟಪಡಬೇಕಲ್ಲ ಅದನ್ನೆಲ್ಲ ಒಂದು ಪರ್ಟಿಕ್ಯುಲರ್ ಏಜಲ್ಲಿ ಪಡಬೇಕು. ಓಕೆ, ಟೈಮ್ ವೇಸ್ಟ್ ಮಾಡೋಂಗಿಲ್ಲ. ಅರ್ಥ ಆಯ್ತಾ? 21 ಏಜ್ವರೆಗೆ ಏನು ನೀನು ಕಿತ್ತಾಕ್ಬೇಕಲ್ಲ, ಓದಿ ಎಲ್ಲ ಕಿತ್ತಾಕ್ಬಿಡ್ಬೇಕು. ಸರ್ ಓದಿದ್ರೆ ಎಜುಕೇಷನ್ ಮಾಡಿದ್ರೆ ಸರ್ ನಾನು ಕಂಪ್ನಿ ಹೋದ್ರೆ ಜಾಬ್ ಸಿಗ್ತದೆ. ನೋಡ್ತಮ್ಮ, ಕಂಪ್ನಿ ಹೋದ್ರೆ ಜಾಬ್ ಸಿಗ್ತಂತಲ್ಲ, ನಿಂದಾಗಿ ನೀನೇ ಕ್ರಿಯೇಟ್ ಮಾಡ್ಕೋ. ಜಾಬನ್ನು ಕೊಡೋದು, ಜಾಬ್ ಕೊಡೋದನ್ನ ಕ್ರಿಯೇಟ್ ಮಾಡ್ಕೋ. ಹೋಗಿ ಕ್ಯೂವಲ್ಲಿ ನಿಂತ್ಕೋಬೇಡ. ಅರ್ಥ ಆಯ್ತಾ? ಅದು ಎಜುಕೇಷನ್ ಅಂತಂದರೆ, ಹೌದಾ? ನೀವು ಎಜುಕೇಷನ್ ಅಂದರೆ ನೀವು ಫಿಟ್ ಆಗಿಬಿಡ್ತೀವಿ. ಸ್ಕೂಲ್ಗೆ ಹೋಗ್ಬೇಕು, ಕಲಿಬೇಕು, ಬರಬೇಕು. ಸೊ ನೆಕ್ಸ್ಟ್ ಡಿಗ್ರಿ ಆದಮೇಲೆ ಯಾವುದೋ ಕಂಪ್ನಿ ಕರ್ಕೊಂಡ್ ಇರ್ತಾವ, ಅಪ್ಲೈ ಮಾಡೋದು, ನಿಂತ್ಕೊಬೋದು. ಅದು ಅಲ್ಲ. ಓಕೆ, ನಿಮ್ಮಷ್ಟಕ್ಕೆ ನೀವು ಸ್ಟಡಿ ಪ್ರಿಪೇರ್ ಆಗಿರಬೇಕು, ನಾನು ಏನು ಮಾಡಬೇಕು ಅಂತ. ಇವತ್ತು ನೀನು ರೋಲ್ಸ್ ರಾಯ್ಸ್ ಕಾರ್ ತೊಗೊತೀನಿಪ್ಪ ಅಂತಂದರೆ ನಿನಗೆ ಅದು ಬೆಲೆ ಕಟ್ಟೋದು ಏನಪ್ಪ ಅಂದರೆ ಕ್ರೋರ್ಸ್ ತನ ಇದೆ ಬೆಲೆ, ಹೌದಾ? 6 crore 12 crore, ಹೌದಾ? ಮ್ಯಾಕ್ಸಿಮಮ್ ಜಾಸ್ತಿನೇ ಇದೆ. ಅಷ್ಟು ಕೊಡಬೇಕಂತಂದ್ರೆ ಅದನ್ನು ರನ್ ಮಾಡಬೇಕಾದ್ರೆ ನಿನ್ನ ಹತ್ರ ಬ್ಯಾಕ್ಗ್ರೌಂಡ್ ಇರಬೇಕು. ಇವತ್ತು 100 crore ಇದೆ ಸರ್, ನಾನು ರೋಲ್ಸ್ ರಾಯ್ಸ್ ಕಾರ್ ತೊಗೊಂಡ್ಬರ್ತೀನಿ ಅಂದರೆ ಕೊಡಲ್ಲ ನೀನು. ಓಕೆ, ಅದಕ್ಕೆ ಬೇಕಾದಂಥ ನಿಮ್ಮ ಬ್ಯಾಕ್ಗ್ರೌಂಡು, ಪ್ರಾಪರ್ಟಿ ಎಲ್ಲ ಇರಬೇಕು. ತಿಳ್ಕೊಂಡಿರ್ತದಮ್ಮ. ಸಕ್ಸಸ್ ಆಗಬೇಕಂತಂದರೆ ಹಾರ್ಡ್ ವರ್ಕ್ ಇರಬೇಕು. ಈ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಬಿಡಬೇಕು. ರೀಲ್ಸ್ ಹಾಕಿದ್ದೆ, ರೀಲ್ಸ್ ನೋಡ್ತಾ ಕೂತಿದ್ದೆ, ಶೇರ್ ಮಾಡ್ತಾ ಕೂತಿದ್ದೆ, ಕಮೆಂಟ್ ನೋಡ್ತಾ ಕೂತೀನಿ, ಇದೆಲ್ಲ ಬಿಡಬೇಕು. ಸ್ಟಡಿ ಮಾಡೋ ಟೈಮಲ್ಲಿ ಸ್ಟಡಿ ಮಾಡಬೇಕು. ಓಕೆ, ಕಷ್ಟಪಟ್ಟು ವರ್ಕ್ ಮಾಡೋ ಟೈಮಲ್ಲಿ ವರ್ಕ್ ಮಾಡಬೇಕು, ಎಫರ್ಟ್ ಇರಬೇಕು. ಜೀವನಕ್ಕೋಸ್ಕರ ಸ್ವಲ್ಪನಾದರೂ ಟೈಮ್ ಎತ್ತಿಡಬೇಕು. ಅದ್ರ ಜೊತೆಗೆ ಇಷ್ಟಪಟ್ಟು ಕೆಲಸ ಮಾಡೋದನ್ನು ಕಲಿ. ಓಕೆ, ದೆನ್ ಓನ್ಲಿ ಯು ವಿಲ್ ಗೆಟ್ ಸಕ್ಸಸ್. ಓಕೆನಾ? ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಗೈಸ್. ಬೈ ಬಾಯ್.